ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಸರ್. ಇವತ್ತು ದ್ವಿತೀಯ PU ಕನ್ನಡ ಪಠ್ಯಪುಸ್ತಕದಲ್ಲಿರುವ ಬಸವಣ್ಣನವರ ವಚನಗಳ ಬಗ್ಗೆ ಮಾತನಾಡುವ. 12ನೇ ಶತಮಾನದ ಬಹಳ ದೊಡ್ಡ ಕ್ರಾಂತಿಕಾರಿ ವಚನಕಾರರು ಬಸವಣ್ಣನವರು. ಭಕ್ತಿ ಭಂಡಾರಿ ಅಂತೇಳಿ ಅನಿಸ್ಕೊಂಡಂಥವರು. ಬಿಜಾಪುರದ ಬಾಗೇವಾಡಿ ಅನ್ನುವಂತಹ ಊರಿನವರು. ಸಮಾಜಕ್ಕೆ ಜಾತಿ ಪದ್ಧತಿಯ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ ಭಾಳ ದೊಡ್ಡ ಚಳುವಳಿಯನ್ನು ಮಾಡ್ತಾ ತಮ್ಮ ವಚನಗಳಲ್ಲೂ ಕೂಡ ಅದನ್ನು ಸಾರೋ ಪ್ರಯತ್ನ ಮಾಡಿದಂಥವರು ಬಸವಣ್ಣನವರು. ಅವರ 3 ಮುದ್ದಾದ ವಚನಗಳನ್ನು ನಿಮ್ಮ ಪಠ್ಯಕ್ಕೆ ಇಡಲಾಗಿದೆ. ನೇರವಾಗಿ ನಾನು ವಚನಗಳಿಗೆ ಬಂದುಬಿಡ್ತೇನೆ. ಮೊದಲನೇ ವಚನ, ದೇವರು ಮತ್ತು ಭಕ್ತನಿಗಿರಬೇಕಾದಂತಹ ಸ್ನೇಹದ ಲಕ್ಷಣಗಳೇನು, ಅವರಿಬ್ಬರ ಮಧ್ಯದೊಳಗಿನ ಭಕ್ತಿಯ ಲಕ್ಷಣಗಳೇನು ಅನ್ನೋದನ್ನು ಭಾಳ ಮುದ್ದಾಗಿ ಹೇಳಿದ್ದಾರೆ. ಅದರಲ್ಲಿ ಹೇಳ್ತಾರೆ, 2 ಮನಸ್ಸುಗಳು ಪರಸ್ಪರ ಬೆರೆತು ಅಂತ ಹೇಳಿದ್ರೆ ಮನ ಬೆರೆತಲ್ಲಿ ತನು ಕರಗದಿದ್ದಳೆ ಅಂತಾರೆ. 2 ಪರಸ್ಪರ ಮನಸ್ಸುಗಳು ಬೆರ್ತಿದ್ದಾವೆ ಅಂತ ಹೇಳಿದ್ರೆ ಅಲ್ಲಿ ದೇಹ ಕಣ್ಮರೆಯಾಗಬೇಕು, ದೇಹ ಕರ್ಗೋಗ್ಬೇಕು, ಕಾಣಿಸ್ಲೇಬಾರ್ದದು. ಅಷ್ಟು ಅವರಲ್ಲಿ ಅನ್ಯೂನ್ಯತೆಯ ಸ್ನೇಹ ಕಾಣಬೇಕದು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಹೇಳ್ತಾರೆ, 2 ಮನಸ್ಸುಗಳು ಪರಸ್ಪರ ಸೋಂಕಿದರೆ, ಸ್ಪರ್ಶಿಸಿದರೆ ರೋಮಾಂಚನ ಹೊರಹೊಮ್ಮಬೇಕಂತೆ. ಹಾಗಿದ್ರೆ ಮಾತ್ರ ಅದೊಂದು ಒಳ್ಳೆ ಸ್ನೇಹ. ಇಲ್ಲ ಅಂತ ಹೇಳಿದ್ರೆ ಅದೊಂದು ಒಳ್ಳೆ ಪರಿಶುದ್ಧವಾದ ಸ್ನೇಹ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಹೇಳ್ತಾರೆ, 2 ಮನಸ್ಸುಗಳು ಪರಸ್ಪರ ಕಂಡಾಗ ಅಶ್ರು ಜಲಂಗಳು ಸುರಿಯದಿದ್ದಳೆ. ಅಂದರೆ ಕಣ್ಣೀರು ಬರ್ದೇ ಇದ್ರೆ, ಆನಂದ ಬಾಷ್ಪ ಸುರಿಯದಿದ್ದರೆ ಆ ಕಣ್ಣಲ್ಲಿ ಅಂತ ಸ್ನೇಹ ಒಳ್ಳೆ ಸ್ನೇಹ ಅನ್ನಿಸ್ಕೊಳ್ಳಲ್ಲ, ನಾಟಕೀಯ ಆಗಿಬಿಡ್ತದೆ ಅದು. ಇನ್ನು 2 ಮನಸ್ಸುಗಳು ಪರಸ್ಪರ ನುಡಿಯುವಾಗ ಗಂಟಲು ಕಟ್ಟಿ ಬರಬೇಕಂತೆ. ಹಾಗಿದ್ರೆ ಮಾತ್ರ ಅದು ಪರಿಶುದ್ಧವಾದಂತಹ ಸ್ನೇಹ ಅನ್ನಿಸ್ಕೊಳ್ತದೆ. ಅದಕ್ಕೆ ಹೇಳ್ತಾರೆ, ಕೂಡಲ ಸಂಗಮ ದೇವನ ಜೊತೆಗಿನ ಒಂದು ಸ್ನೇಹಕ್ಕೆ, ಭಕ್ತಿಗೆ ಇವೆಲ್ಲ ಚಿಹ್ನೆಗಳು ಅಂತ ಹೇಳ್ತಾರೆ. ಅಂದರೆ ನನ್ನಲ್ಲಿ ಇವೆಲ್ಲ ಲಕ್ಷಣಗಳು ಇದ್ದಾವೆ ಅನ್ನೋದಾದರೆ ನಾನು ನನ್ನ ಕೂಡಲ ಸಂಘ ದೇವನ ಜೊತೆಗಿನ ಭಕ್ತಿಯನ್ನು ಪರಿಶುದ್ಧತೆಯಿಂದ ಕಾಪಾಡಿಕೊಂಡಿದ್ದೀನಿ. ನಮ್ಮ ಮಧ್ಯ ಒಂದು ಒಳ್ಳೆ ಸ್ನೇಹ, ಒಂದು ಒಳ್ಳೆ ಭಕ್ತಿ ಇದೆ ಅಂಥೇಳಿ ಅರ್ಥ. ಅದು ಇವೆಲ್ಲ ನನ್ನಲ್ಲಿ ಇಲ್ಲ. ಕೂಡಲ ಸಂಗಮ ದೇವನನ್ನು ನೋಡುವಾಗ ನನಗೆ ರೋಮಾಂಚನ ಆಗಲಿಲ್ಲ, ಸ್ಪರ್ಶಿಸುವಾಗ ರೋಮಾಂಚನ ಆಗಲಿಲ್ಲ, ನನಗೆ ಸಂತೋಷ ಆಗಲಿಲ್ಲ, ಕಣ್ಣಲ್ಲಿ ನೀರು ಬರಲಿಲ್ಲ ಅದು ಅಂತ ಹೇಳಿದ್ರೆ ನಾನು ಡಾಂಬಿಕ ಕಾಣಿರೆ, ನಾನೊಬ್ಬ ನಾಟಕದ ಭಕ್ತರಾಗಿ ಕಾಣ್ತೇನೆ ನಾನು. ಹಾಗಾಗಿ ಒಬ್ಬ ಒಳ್ಳೆ ಭಕ್ತನ ಸಂಕೇತ ಏನು ಅಂತ ಹೇಳಿದ್ರೆ ಕೂಡಲ ಸಂಗನ ಜೊತೆಗಿನ ಇಂತಹ ಒಂದು ಸ್ನೇಹವನ್ನು, ಇಂಥ ಒಂದು ಪ್ರೀತಿಯನ್ನು ಇಟ್ಕೊಳ್ಬೇಕಾಗ್ತದೆ ಅದು ಅಂಥೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವು ಕೂಡ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತ ಅಂದಾಗ ಇವೆಲ್ಲ ರೀತಿಯ ಲಕ್ಷಣಗಳಿದ್ದರೆ ಮಾತ್ರ ಆ ಸ್ನೇಹಿತನ ಜೊತೆಗಿನ ಆ ಸ್ನೇಹ ನಂಬಿಕೆ ಮತ್ತು ವಿಶ್ವಾಸಗಳಿಂದ ಕೂಡಿದೆ ಅದು ಅಂಥೇಳಿ ಹೇಳಲಿಕ್ಕೆ ಸಾಧ್ಯಗಳಾಗ್ತದೆ ಅಂಥೇಳಿ ಭಾಳ ಸುಂದರವಾಗಿ ಹೇಳೋ ಪ್ರಯತ್ನವನ್ನು ಬಸವಣ್ಣನವರು ಮಾಡ್ತಾರೆ. ಇನ್ನು 2ನೇ ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ, ಏನು ಇರಬೇಕು, ಏನು ಇದ್ದರೆ, ಏನು ಇಲ್ಲದೆ ಇದ್ದರೆ ವ್ಯರ್ಥ ಅದು ಅಂಥೇಳಿ ಭಾಳ ಚೆನ್ನಾಗಿ ಹೇಳ್ತಾರೆ. ನಿನಗೆ ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನಕ್ಕ ಅಂತ. ಅಂದರೆ ನಿನ್ನ ಅರ್ಥರೇಖೆ ಅಂದರೆ ಹಣ, ನಿನ್ನ ಹತ್ರ ಸಿಕ್ಕಾಪಟ್ಟೆ ಹಣ ಇದೆ, ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಆಯಸ್ಸಿಲ್ಲ. ಆದಂಥ ಹಣ ಇದ್ದು ನಿನ್ನ ಹತ್ರ ಹೇಗೆ ವ್ಯರ್ಥವೋ ಹಾಗೆಯೇ ಒಬ್ಬ ಹಂದಿಯ ಕೈಯಲ್ಲಿ, ಹಂದಿ ಅಂದರೆ ಹೇಡಿ, ಒಬ್ಬ ಹೇಡಿಯ ಕೈಯಲ್ಲಿ ಅತ್ಯಂತ ಬಲಶಾಲಿಯಾದಂತಹ ಚಂದ್ರ ಆಯುಧ ಇದ್ದು ಪರವೇನು, ಅವನೇನು ಹೋರಾಡ್ತಾನೇನು, ಹೋಗಿ ಹೆದರ್ಕೊಂಡು ನೋಡೋಗುನು. ಅಂಥ ಒಬ್ಬ ಹೇಡಿಯ ಕೈಯಲ್ಲಿ ಒಳ್ಳೆ ಬಲಿಷ್ಠ ಆಯುಧ ಇದ್ದರೆ ಹೇಗೆ ಪ್ರಯೋಜನವಿಲ್ಲವೋ ಹಾಗೆಯೇ ಒಬ್ಬ ಮಂಗ ಮರ್ಕಟಕನ ಕೈಯಲ್ಲಿ, ಅಂದರೆ ಒಬ್ಬ ಮಂಗ ಕೋತಿಯ ಕೈಯಲ್ಲಿ ಮಾಣಿಕ್ಯ ಇದ್ದು ಫಲವೇನು. ಯಾಕೆಂದರೆ ಒಬ್ಬ ಮಂಗನಿಗೆ ಆ ಮಾಣಿಕ್ಯದ ಬೆಲೆ, ಆ ಮುತ್ತಿನ ಬೆಲೆ ಏನು ಗೊತ್ತಾಗ್ತದೆ ಅದಕ್ಕೆ ಅಲ್ವಾ? ಆ ಬೆಲೆ ಗೊತ್ತಿರೋನ ಕೈಯಲ್ಲಿ ಆ ಮಾಣಿಕ್ಯ ಇದ್ದರೆ ಅದಕ್ಕೊಂದು ಶೋಭೆ ಅದು ಅಲ್ವಾ? ಹಾಗಾಗಿ ಅಂಥವನ ಕೈಯಲ್ಲಿ, ಒಬ್ಬ ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ದರೆ ಹೇಗೆ ಪ್ರಯೋಜನವಿಲ್ಲವೋ ಹಾಗೆಯೇ ನನ್ನ ಕೂಡಲ ಸಂಘ ದೇವನನ್ನ ಅರಿಯದವರ ಕೈಯಲ್ಲಿ, ಅಂದರೆ ನನ್ನ ಕೂಡಲ ಸಂಗಮನ ದೇವರ ಬಗ್ಗೆ ನನಗೆ ಭಕ್ತಿ ಇಲ್ಲಪ್ಪ ಅಂಥವನ ಕೈಯಲ್ಲಿ ಲಿಂಗ ಇದ್ದು ಪ್ರಯೋಜನವೇನು, ಲಿಂಗ ಇದ್ದು ಏನು ಫಲ ಅಲ್ವಾ? ಹಾಗಾಗಿ ಅಂಥವರು ನನ್ನ ಶಿವಪಥವನ್ನು ಅರಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಭಕ್ತಿ ಇರೋನ ಕೈಯಲ್ಲಿ ಅಥವಾ ಅವ್ರ ಬಗ್ಗೆ ಬೆಲೆ ಗೊತ್ತಿರೋನ ಕೈಯಲ್ಲಿ, ಅಂದರೆ ನಾನು ಕೂಡಲ ಸಂಘದ ಬಗ್ಗೆ ಬೆಲೆ ಗೊತ್ತಿರೋನ ಕೈಯಲ್ಲಿ ಆ ಲಿಂಗು ಇರಬೇಕು ಅಂಥೇಳಿ ಭಾಳ ಸುಂದರವಾಗಿ ಇದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾರೆ ಬಸವಣ್ಣನವರು. ಇನ್ನು
ಮೂರನೇ ವಚನದಲ್ಲಿ ಬಹಳ ಸೊಗಸಾಗಿ ಮತ್ತೊಂದು ದೊಡ್ಡ ಸಂದೇಶವನ್ನು ಕೊಡ್ತಾರೆ ಬಸವಣ್ಣನವರು. ಅದಕ್ಕೆ ಹೇಳ್ತಾರೆ, ಒಲೆ ಹತ್ತಿ ಉರಿದಳು ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಳು ನಿಲ್ಲಬಹುದೇ. ಒಲೆ ಹತ್ತಿ ಉರಿದಳೆ ಅಂದರೆ ಒಂದು ಕಡೆಯಿಂದ ನಮಗೇನೋ ತೊಂದರೆ ಆಗ್ತಿದೆ ಅನ್ನೋದಾದರೆ ಹೇಗೋ ಇನ್ನೊಂದು ಕಡೆ ಹೋಗಿ ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು. ಆದರೆ ಇಡೀ ಎಲ್ಲ ಕಡೆಯಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಕಾಪಾಡಿ ಅಂತ ಯಾರ ಹತ್ರ ಹೋಗೋದು ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ಮುಂದೆ ಅವ್ರು ಹೇಳ್ತಾರೆ, ನೀರು ಏರಿ ನೀರುಂಬಡೆ. ನೀರನ್ನ ಒಂದು ಕಡೆ ಸರಿಯಾಗಿ ಹರಿಸ್ಲಿಕ್ಕೆ ದಡಗಳಿರ್ತದೆ, ಏರಿ ಇರ್ತದೆ. ಅದೇ ನೀರನ್ನು ಹಾಳು ಮಾಡಿದ್ರೆ, ಅದನ್ನೇ ನೀರನ್ನು ಕುಡಿಯೋ ಪ್ರಯತ್ನ ಮಾಡಿದ್ರೆ ಅಲ್ವಾ. ಇನ್ನು ರಕ್ಷಣೆಗೆ ಯಾರ ಹತ್ರ ಹೋಗಬೇಕು? ಅದರ ನೀರಿನ ರಕ್ಷಣೆಗೋಸ್ಕರನೇ ಆ ಏರಿಗಳಿರೋದು, ದಡಗಳಿರೋದು. ಅದು ನಾವು ಇನ್ನು ಯಾರ ಹತ್ರ ಹೋಗಬೇಕು? ಇನ್ನು ಮುಂದುವರೆದು ಹೇಳ್ತಾರೆ, ಬೇಲಿನೇ ಎದ್ದು ಹೊಲವನ್ನು ಮೇವಡೆ. ಬೇಲಿನೇ ಎದ್ದು, ಬೇಲಿ ಹೊಲದ ರಕ್ಷಣೆಗೋಸ್ಕರ ಇರೋದು, ಆದರೆ ಬೇಲಿನೇ ಎದ್ದು ಹೋಗಿ ಹೊಲವನ್ನು ಮೇದ್ರೆ, ಬೆಳೆಯನ್ನು ನಾಶ ಮಾಡಿದ್ರೆ, ಇನ್ನು ರಕ್ಷಕರೇ ಭಕ್ಷಕರಾದರೆ, ಅಂದರೆ ನಮ್ಮನ್ನು ಕಾಪಾಡೋರೇ ನಮ್ಮನ್ನು ತೊಂದರೆ ಕೊಡೋರು ಅಂಥೇಳಿ ಆದರೆ ನಾವಿನ್ನೂ ಯಾರ ಹತ್ರ ಹೋಗಬೇಕು? ಇನ್ನು ಮುಂದುವರೆದು ಹೇಳ್ತಾರೆ ನೋಡಿ, ಭಾಳ ಚೆನ್ನಾಗಿದೆ. ಹೆಣ್ಮಕ್ಳು ಇಡೀ ಮನೆಯನ್ನು ಅತ್ಯಂತ ಸುರಕ್ಷಿತವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಇರೋರು. ಅಂತ ಹೆಣ್ಣುಮಗಳೇ ಮನೆಯಲ್ಲಿ ಕಳ್ತನ ಮಾಡಿದ್ರೆ, ಹೆಣ್ಣುಮಕ್ಕಳೇ ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಹೆಣ್ಣು ಮಗಳೇ ತನ್ನ ಮನೆಯಲ್ಲಿ ಕಳ್ತನ ಮಾಡ್ತಾಳೆ ಅಂತ ಹೇಳಿದ್ರೆ ಇನ್ನು ಮನೆಯ ರಕ್ಷಣೆ ಯಾರದ್ದು? ರಕ್ಷಕರೇ ಭಕ್ಷಕರಾದರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಇನ್ನು ಇಡೀ ನಮ್ಮ ಜೀವಿತಾವಧಿಯಲ್ಲಿ ನಮ್ಮನ್ನು ಕಾಪಾಡುವಂಥದ್ದು ತಾಯಿಯ ಎದೆ ಹಾಲು. ಮೊಲೆ ಹಾಲು ನಂಜಾಗಿ ಕೊಡುವಡೆ. ತನ್ನ ಹುಟ್ಟಿನಿಂದ ಸಾಯುವವರೆಗೂ ನಮ್ಮನ್ನು ರೋಗ ನಿರೋಧಕ ಶಕ್ತಿಯಿಂದ ನಮ್ಮನ್ನು ಕಾಪಾಡುವಂತಹ ತಾಯಿಯ ಎದೆ ಹಾಲು ನಮ್ಮನ್ನು ವಿಷವಾಗಿ, ನಂಜಾಗಿ ವಿಷವಾಗಿ ಕೊಲ್ತದೆ ಅಂತ ಹೇಳಿದ್ರೆ ಇನ್ನೂ ನಾವು ರಕ್ಷಣೆಗೆ ಯಾರ ಹತ್ರ ಹೋಗಬೇಕು? ನೋಡ್ರಿ, ಇದೆಲ್ಲ ಯಾಕೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಬಸವಣ್ಣ ಅಂತ ಹೇಳಿದ್ರೆ, ಹೀಗೆಲ್ಲ ನಮ್ಮಿಂದನೇ ತೊಂದರೆ ಆಯಿತು ಅಂತ ಹೇಳಿದ್ರೆ ಇನ್ನು ಯಾರಿಗೆ ದೂರು ಕೊಡೋಣ ನಾನು? ಇದರಿಂದ ಮೂಲಕ ಹೇಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕೂಡಲ ಸಂಘ, ನಿನ್ನೊಟ್ಟಿಗಿನ ನನ್ನ ಭಕ್ತಿ ನಿನ್ನನ್ನು ಮಾತ್ರ ನಂಬಿರುವಂಥದ್ದು. ನೀನೇ ನಮ್ಮನ್ನು ಸಲಹಬೇಕು, ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು. ನಿನ್ನಿಂದಲೇ ನಮಗೆ ತೊಂದರೆ ಆದರೆ ನಾನು ರಕ್ಷಣೆಗೆ ಯಾರ ಹತ್ರ ಹೋಗಬೇಕು? ಹಾಗಾಗಿ ನಾನು ನಂಬಿರುವಂತಹ ದೇವರೇ ನಮ್ಮನ್ನು ಕಾಪಾಡಬೇಕು ಅನ್ನೋದನ್ನು ಕೂಡ ಭಾಳ ಸುಂದರವಾಗಿ ಹೇಳೋ ಪ್ರಯತ್ನವನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಭಾಳ ಸಿಂಪಲ್ ಆಗಿರುವಂತಹ ಮತ್ತು ಬಹಳ ದೊಡ್ಡ ಸಂದೇಶನ ಹೊತ್ಕೊಂಡು ಬರುವಂತಹ ವಚನಗಳು. ಮಕ್ಕಳೇ, ಈ ವಚನಗಳ ಸಾರಾಂಶವನ್ನು ಹತ್ಕೊಳ್ಳಿ, ನಿಮ್ಮ ಜೀವನದಲ್ಲೂ ಕೂಡ ಇದನ್ನು ರೂಢಿಸ್ಕೊಳ್ಳಿ. ಬದುಕು ತುಂಬ ಸುಂದರವಾಗಿರ್ತದೆ. ಮತ್ತೊಂದು ವಚನ ಇದೆ, ಆ ವಚನದ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಎದುರುಗೊಳ್ತೇನೆ. ನನ್ನ ಚಾನಲ್ಗೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಮುಂದಿನ ವಿಡಿಯೋಗಳನ್ನು ನಿಮ್ಮನ್ನು ತಲುಪಿಸಲಿಕ್ಕೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ.